ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ. वीरभद्रेश्वर महाराज पूजय, सकल साधु संत महाराज पूजय, जय मंगलम जय नमः पार्वती पति हर महादेव. ರೋಡ್ರಿಗೆ ನಿಂದ್ರಕೊಂತಡಿ ಅಣ್ಣ ಸರಿ ಏನೋ ಬ್ಯಾನರ್ ಬರ್ರಿ ಹಿಡಿದು ಬಿಡಲಿ ಗುಡ್ಡ ನೋಡ್ರಿ ನೋಡ್ರಿ ಕಡೆ ಮೇಡಮ್ ಅನುದೀನ ಗುರವಿಗೆ ಅನುರಾಗ ಭಕ್ತಿಯಲಿ, ಅನುದೀನ ಗುರವಿಗೆ ಅನುರಾಗ ಭಕ್ತಿಯಲಿ, ಜನನ ಮರಣದ ಜಂಗಮಗ ಬೆಳಕಿಗೆ ಜ್ಞಾನ ಪೂರ್ಣಂ ನಿರ್ಮಲವಾದ ಮನದೇ ಕರ್ಪೂರಧಾರು ನಾನು ಎಂಬುದು ಜ್ಞಾನಿಗೊಡನಾಡಿರೋ ಈನಾಭಿಷಯದ ಜನ್ಮ ಇಂದುಳಸಿ ಲಿಂಗಕ್ಕೆ, ಈನಾಭಿಷಯದ ಜನ್ಮ ಇಂದುಳಸಿ ದೇವಾಲಯದಲ್ಲಿ ಎಂದು ಮನವಪ್ಪಿ ಬೆಳಗ್ಗೆ ಜ್ಞಾನ ಪೂರ್ಣಂ ಜಾಗೃತಿ ನಿರ್ಮಲವಾದ ಮನವೇ ಕರ್ಪೂರಧಾರು ಅಷ್ಟಾವರ್ಣದ ಸ್ಥೂಲವೋ ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವೋ ಕೊಟ್ಟಾನೋ ಶಿವಯಮಗೆ. ಅದೇ ರೀತಿಯಾಗಿ ನೋಡ್ರಿ ಕಡೆ ಬಸವರಾಜ್ ದಂಗಿ ಮಹನೀಯರಿಗೆ ಮಾಲಾರ್ಪಣೆ ಮಾಡಬೇಕಾಗಿದೆ. ಅದೇ ರೀತಿಯಾಗಿ ರೇವಣಸಿದ್ದ ಸಿಂಧನಕೇರಿ ಇವರು ಮಡು ಸೌಕಾರ ಇವರಿಗೆ ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಮಡಿಯಾಳಪ್ಪ ಗೌಡ ಶಿರೋಳು ಇವರು ಮೇಡಮ್ ಅವರಿಗೆ ಮಾಲಾರ್ಪಣೆ ಮಾಡಬೇಕಾಗಿದೆ. ಸರ್ जय मंगलम जय नमः पार्वती पति हर महादेव।
ಶೀಘ್ರದಾಗ ಸಿಂದಗೇರಿ ರಸ್ತೆಯನ್ನು ಹಾಕೈತಿ ಅನ್ನಂತ ಖುಷಿಯನ್ನು ಇಲ್ಲಿ ವ್ಯಕ್ತಪಡಿಸಲಿಕ್ಕೆ ಬಂದ್ರೆ, ಯಾಕಂದ್ರೆ ಇವತ್ತಿನ ಪರಿಸ್ಥಿತಿ ಒಳಗ ಏನು ಎಲ್ಲ ಕೆಲಸಗಳನ್ನು ಮಾಡಕ್ಕಾಗಲಿಲ್ಲಂದ್ರೂ ಸಹಿತ ಈ ಗ್ರಾಮಕ್ಕೆ ಬಹುಮುಖ್ಯವಾದಂತ ಕೆಲಸಗಳು ಏನಾರ ಇದ್ರ ಒಂದು ಎರಡನೇ ಮಾಡಬೇಕು, ಸೇವಾ ಮಾಡ್ಬೇಕನ್ನಂತ ಮನೋಭಾವನೆ. ಯಾಕಂದ್ರೆ ನಮ್ಗೆಲ್ಲ ಗೊತ್ತದ ಇವತ್ತಿನ ಸರ್ಕಾರದ ಪರಿಸ್ಥಿತಿ ಏನೈತಿ ನೀವು ನೋಡ್ತೇವೆ. ಅದಕ್ಕೆ 5 ಗ್ಯಾರಂಟಿ ಸಂಬಂಧ ಅಭಿವೃದ್ಧಿ ಕುಂಠಿತ ಆಗೈತೆ ಅನ್ನೋಂಥದ್ದು ಇದು ಇಡೀ ರಾಜ್ಯಾದ್ಯಂತ ಜಗಜ್ಜಾಹೀರ ಆದಂತ. ಆದರೂ ಸಹಿತ ನಿಮ್ಮೆಲ್ಲರ ಆಶೀರ್ವಾದದಿಂದ ವಿರೋಧ ಪಾರ್ಟಿ ಒಳಗೆ ಇದ್ದು ಆದರೂ ಏನಾದ್ರು ಸ್ವಲ್ಪ ಮಾಡ್ಬೇಕಂತ ಹೇಳಿ ಇಡೀ ದೇವರಪುರಿಗೆ ಮತಕ್ಷೇತ್ರದಾಗ ಒಂದು ಹಳ್ಳಿ ಉಳಿಲಾರ್ದಂಗೆ ಏನಾದ್ರು ಸ್ವಲ್ಪ ಕೆಲಸ ಮಾಡ್ಬೇಕು ಹೊಂಟೀನಿ ಅನ್ನಂತ ಮಾತನ್ನ ಇಲ್ಲಿ ಹೇಳುತ್ತಾ. ಯಾಕಂದ್ರೆ ಈಗ ನೆಕ್ಸ್ಟ್ ಮತ್ತೆ ನಾಗರದಾಗ ಮತ್ತೆ ಸಿಟಿ ಮಾಡ್ತೀವಿ. ಒಳ್ಳೊಳಗೆ ಸಾಕಷ್ಟು ಕೆಲಸ ಮಾಡಿಸ್ಕೊಂಡ್ರು. ಅವ್ರ ಮೇನ್ ರೋಡ್ ಹಾಳಾಗಿತ್ತು, ಸಿಸಿ ಬೇಕಾಗಿತ್ತು, ಈಗ ಶಾಲೆ ರಿಪೇರ್ ಇತ್ತು, ಟಾಟಾ ಲೈನ್ ಇತ್ತು, ಇಂಥವು 10 ಕೆಲಸಗಳನ್ನ ಸಾಕಷ್ಟು ಮಾಡ್ಕೊಂಡ್ರ. ಅದೇ ರೀತಿ ಮತ್ತೂ ಕೇಳ್ತಾರೋ ನಾವು ಕೇಳೋರು ಅಂತ ಹೇಳ್ತಾರೋ. ಆದ್ರೆ ಶರಣ ಸಮುದಾಯದವರು ನೀವು ಬರೀ ಅದೊಂದು ಸಿಸಿ ಮಾಡಿಕೊಡಪ್ಪ ಮತ್ತೇನು ಕೇಳಿರಿ ನೀವು. ಯಾಕಂದ್ರೆ ನಿಮ್ಗೆ ಗೊತ್ತದ ನಮ್ಮ ಅದನ್ನ ಸಣ್ಣ ಯಾವ್ದು ಮಾಡ್ತಾನೆ ಅಂತ ವಿಚಾರ ಇಟ್ಕೊಂಡು ಪಾಪ ನೀವು ಯಾರು ಏನು ಕೇಳಿಲ್ಲ ನನಗ. ಆದ್ರೂ ನನಗೊಂದು ಖುಷಿ, ನೀವು ಏನು ಕೇಳಿಲ್ಲ ಅಂದ್ರೆ ನೀವು ಭಾಳ ಏನೋ ಹೆಚ್ಚಾಗಿರ್ತದೆ. ಅದಕ್ಕೆ ಬರುವಂತದ್ದು ಬಂದಾಗ ಇಲ್ಲಿ ಏನು ಅವಶ್ಯಕತೆ ಇರುವಂತಾವ್ ನೀವು ಮತ್ತೆ ಹೇಳಿದ್ರು ಸಹಿತ ಮಾಡಿ ಕೊಡುವಂತ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತೀನಿ ಅನ್ನೋಂತ ಮಾತನ್ನ ಹೇಳಿ ಬಂದು ಕೇಳಿದಾಗ ನಾ ಹೇಳಿದೆ, ನನಗೇನಪ್ಪ ಕೆಲಸ ಆದ್ರೆ ಸಾಕು, ಯಾರು ತಂದ್ರೆ ಏನು ಮಾಡಿದ್ರೇನು, ಊರು ಸುಧಾರಣೆ ಮತ್ತು ನನ್ನ ಕೆಲಸ ಕಮ್ಮಿ ಐತಿ. ಇಲ್ಲಿಗೆ ಚಬ್ನೂರದ ಋಣ ನನ್ನ ಮೇಲೆ ಭಾಳ ಸಾಕಷ್ಟು ಅದ. ಯಾಕಂದ್ರೆ ಚಬ್ನೂರು ಗ್ರಾಮಸ್ಥರು ನೀವು ಇಲೆಕ್ಷನ್ದಾಗ ನಾ ಪ್ರಚಾರ ಬರ್ಲಿಕ್ಕಂದ್ರು ಯಾವುದೇ ₹1 ತಗೊಳ್ಳಾರ್ದೆ ನಾನು ಲೀಡ್ ಮಾಡಿದಂಥ ಊರು ಯಾವುದಾರೆ ಇರ್ಬೋದು ಚಬ್ನೂರು ಅಂತೇಳಿ ನಾ ಭಾಳ ಯಾಕಂದ್ರೆ ಇಲ್ಲಿ ಇರುವಂಥ ಎಲ್ಲ ಸಮಾಜ ವರ್ಗದವರು ನಾನು ಬೇರೆ ತಿಳ್ಕೊಂಡಿಲ್ಲ. ಹಿಂದೆ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿನಿಂದ ಒಂದು ಸಂಬಂಧ ಈ ಗ್ರಾಮಕ್ಕೆ ನನಗೆ. ಯಾಕಂದ್ರೆ ಈ ಗ್ರಾಮದಲ್ಲಿ ಎಷ್ಟು ಸೇವೆ ಮಾಡಿದ್ರು ಕಡಿಮೆ ಅನ್ನೋಂಥ ಮಾತನ್ನು ಇಲ್ಲಿ ನಾನು ಹೇಳ್ಬೇಕಾಗ್ತದೆ. ಯಾಕಂದ್ರೆ ಇನ್ನೂ ಒಂದು ನಮ್ಮ ಅಂಜುಮನ್ ಕಮಿಟಿ ಇಸ್ಲಾಂ ಇವರು ಒಂದು ಅಂಗನವಾಡಿ ಬೇಡಿಕೆ ಅಲ್ಲಿ ಆದರೂ 18 ಲಕ್ಷ ರೂಪಾಯಿ ಕೊಟ್ಟಿದ್ದೆ. ಇವತ್ತದು ಉದ್ಘಾಟನೆ ನೆರವಾಗತ್ತದ. ಅದೇ ರೀತಿ ನಮ್ಮ ಭಗೀರಥಿ ಸರ್ಕಲ್ ಒಂದು ಕೇಳಿದ್ರು, ಅದಕ್ಕೂ ಸಹಿತ ನಾವು 5 ಲಕ್ಷ ರೂಪಾಯಿ ಕೊಡುವಂಥದ್ದು. ಶಾಲಾ ರಿಪೇರಿ ಇರ್ಬೋದು. ಅದೇ ರೀತಿ ಫಿಲ್ಟರ್ ಒಂದು ಬೋರ್ ಕೇಳಿದ್ರು. ಅವಾಗ ಈ ಜಾತ್ರೆ ನಡೆದಾಗ ನಾ ಅವತ್ತು ಬೋರ್ ಕಳಿಸಿ ಮೋಟ್ರ್ ಕಳಿಸಿದ್ದು ಅವತ್ತಿಂದ ಅವತ್ತೇ. ಯಾಕಂದ್ರೆ ನಾ ಏನು ಮಾಡಿದ್ರು ಕಮ್ಮಿ ಅನ್ನೋಂಥ ಭಾವನೆಯನ್ನು ಇಲ್ಲಿ ವ್ಯಕ್ತಪಡಿಸಿ ಎಲ್ಲ ನನ್ನ ಅಧಿಕಾರಿ ಮಿತ್ರರು ಇರ್ಬೋದು, ನಮ್ಮ PDO ಇರ್ಬೋದು, ನಿಮ್ಮೆಲ್ಲರ ಸಹಕಾರದಿಂದ, ಗ್ರಾಮಸ್ಥರ ಸಹಕಾರದಿಂದ ಈ ಕಾರ್ಯ ಯಶಸ್ವಿ ಆಗಬೇಕಾಗಿತ್ತಂದ್ರೆ ನಿಮ್ಮೆಲ್ಲರ ಸಹಕಾರ ಭಾಳ ಮುಖ್ಯ. ಯಾಕಂದ್ರೆ ನಮ್ಮ ವಿಲಾಸ್ ರಾಠೋಡ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅಚ್ಚುಕಟ್ಟಾಗಿ ಕೆಲಸ ಮಾಡುವಂಥ ಅಧಿಕಾರಿ, ಯಾವುದೇ ನೋ ಕಾಂಪ್ರಮೈಸ್ ಕೆಲಸ ಮಾತ್ರ ನೀಟಾಗಿ ಮಾಡಿಸ್ತಾರೆ. ಅದಕ್ಕೆ ಮಾಡಿಸ್ಬೇಕನ್ನೋಂಥ ಮಾತನ್ನ ಈ ಸಭೆ ಮೂಲಕ ಹೇಳ್ತೀನಿ. ಅದೇ ನೀನು ಕಾಂಟ್ಯಾಕ್ಟರ್ ಆದಂಥ ಮಂಟ್ರು ಅವ್ರಿಗೂ ಸಹಿತ ಹೇಳಿದ್ದ. ಏನಂದ್ರೆ ಇಂಥ ಯೋಜನೆ ಬಂದದಲ್ಲ, ಈ ಊರಿಗೆ ಮತ್ತೆ ಹೊಳ್ಳಿ ನೋಡುವಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಗಟ್ರ ಡ್ರೈನ್ ಆಗ್ತದ, CC ರಸ್ತೆ ನಿರ್ಮಾಣ ಆಗ್ತದ, ಹೈಟೆಕ್ ಶೌಚಾಲಯ ಬರ್ತದ, ಬಸ್ ಸ್ಟ್ಯಾಂಡ್ ಬರ್ತದ, ಹೈಮಾಸ್ಟ್ ಲೈಟ್ ಬರ್ತದೆ. ಇದನ್ನೆಲ್ಲ ಉಳಿಸ್ಕೊಂಡು ಒಂದು ಹೈಟೆಕ್ ಊರು ಯಾವುದಪ್ಪ ಅಂದ್ರೆ ಚಬ್ನೂರನ್ನಂಥ ನಿರ್ಮಾಣ ಮುಂದಿನ ದಿನಗಳಲ್ಲಿ ಆಗ್ತದೆ. ಅದೇ ರೀತಿ ನಾನು ನಿಮ್ಮವನ್ನೇ ಇರೋದ್ರಿಂದ ನಿಮ್ಗೆ ಯಾವುದೇ ಒಂದು ಕಾಯದ ಸಿದ್ಧತೆ ಹೇಳುವಂಥ ಮಾತನ್ನು ಹೇಳಿ, ಅದೇ ರೀತಿ ಸಾಕಷ್ಟು ವೈಯಕ್ತಿಕ ಯೋಜನೆಗಳು ಸಹಿತ ಕೊಡುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಿ ನಿಮ್ಮ ಬರುವಂಥದ್ದು ಇನ್ನು ಬಂದಾಗ ಇನ್ನೂ ಹೆಚ್ಚಿನ ನಿಮ್ಮ ಸೇವೆ ಮಾಡುವಂಥ ಶಕ್ತಿ ಅಮೋಘ ಸಿದ್ಧ ನನಗೆ ಕೊಡಲಿ ಅಂತ ಕೇಳ್ಕೊಂಡು, ಏನು ತಾವೆಲ್ಲ ಕೂಡಿರಿ ಇವತ್ತು ಭಾಳ ಅರ್ಜೆಂಟ್ ಒಳಗೆ. ಯಾಕಂದ್ರೆ ಊರಿಗೆ ಬಿಸಿಲದ 1 ಗಂಟೆ ಆಗ್ಯದ.
ಯಾಕೆಂದ್ರೆ ನಾವು ಸೋಮನಾಳದಲ್ಲಿ ಒಂದು CC ರಸ್ತೆ ಪೂಜೆ ಮಾಡ್ಕೊಂಡು ಬರ್ಬೇಕಂದ್ವಿ. ಅಲ್ಲಿ ಮಠದ ಪೂಜ್ಯರು ನಾ ಕಾರ್ಯಕ್ರಮ ಏರ್ಪಡಿಸಿದೀನಿ, ನೀವು ಬರಬೇಕು, ನಿಮ್ಗೆ ಆಶೀರ್ವಾದ ಮಾಡ್ತೀನಿ ಅನ್ನೋಂಥ ಒಂದು ಸಣ್ಣ ಸಭೆಯನ್ನು ಮಾಡಿದ್ರು. ಆ ಸಭೆ ಮುಗಿಸ್ಕೊಂಡು ಅಲ್ಲಿ ನಾಷ್ಟ ಇತ್ತು, ಗುಬಾದ ನಾಷ್ಟ ಇತ್ತು, ಅದು ಎಲ್ಲ ಮಾಡ್ಕೊತ ಲೇಟ್. ಯಾಕಂದ್ರೆ ನಮ್ಮದು ಮನೆ ಬಿಟ್ಟಿಂದ ರಾತ್ರಿ ಹೊಳ್ಳಿ ಹೋಗೋದು 12ಕ್ಕೆ. ಆದ್ರೆ ಎಲ್ಲ ಸಾಮಾನ್ಯ ಜನರ ಜೋಡಿ ನಾ ಬೆರೋದ್ರಿಂದ ಎಲ್ಲ ಸಾಮಾನ್ಯ ಜನರು ಸಹಿತ ನನ್ನ ಪ್ರೀತಿಯಿಂದ ಕಾಣೋದ್ರಿಂದ ನನಗೆ ಮುಂದೆ ಬಿಡಂಗಿಲ್ಲ. ಅವ್ರಿಗೆ ಮನಸ್ಸು ನಿಂದಿಸಿ ನಾ ಹೋಗ್ತೀನಿ ಅಂತ ಕಟ್ಟು ನಿಲುವು ತಗೊಳಕ್ಕೆ ನನಗೆ ಇವತ್ತಿನ ತನಕ